ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ನವೋದಯ ವಿದ್ಯಾಲಯ 6ನೇ ತರಗತಿ ಪ್ರವೇಶಕ್ಕಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. 5ನೇ ತರಗತಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ನವೋದಯ ವಿದ್ಯಾಲಯಕ್ಕೆ ಪ್ರವೇಶ ಪಡೆಯೋದಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇದರ ಒಂದು ನವೋದಯ ವಿದ್ಯಾಲಯ ಅರ್ಜಿ ಸಲ್ಲಿಸೋಕ್ಕೆ ಕೊನೆಯ ದಿನಾಂಕ ಇಲ್ಲಿ ನೋಡ್ತಾ ಇದ್ದೀರಾ, 13/8/2025 ಈ ಒಂದು ಕೊನೆಯ ದಿನಾಂಕನ ಕೊಟ್ಟಿದ್ದಾರೆ. ಲಾಸ್ಟ್ ಡೇಟು ಎಕ್ಸ್ಟೆಂಡ್ ಆಗಿದೆ, 29ಕ್ಕೆ ಲಾಸ್ಟ್ ಇತ್ತು. ಸೊ ಹೋದ ತಿಂಗಳು ಅದನ್ನು ಮತ್ತೆ ಇಲ್ಲಿವರೆಗೂ ಕೂಡ ತಂದಿದ್ದಾರೆ. ಸೊ ಇದು 5ನೇ ತರಗತಿ ಓದ್ತಾ ಇರುವಂಥ ವಿದ್ಯಾರ್ಥಿಗಳಿಗೆ ಅನ್ವಯ ಆಗುತ್ತೆ. ಪ್ರೆಸೆಂಟು 5ನೇ ತರಗತಿ ಓದ್ತಾ ಇರಬೇಕು ಅಂಥವ್ರಿಗೆ ಮಾತ್ರ ಇದು ಈ ಒಂದು ನವೋದಯ ವಿದ್ಯಾಲಯಕ್ಕೆ ಅರ್ಜಿ ಸಲ್ಲಿಸೋಕ್ಕೆ ಎಲಿಜಿಬಲ್ ಅಂತಲೇ ಹೇಳ್ಬೋದು. ಇದು ಮತ್ತು ಒಂದು ಡೇಟನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಯಾವ ಒಂದು ಡೇಟಿನ ಒಳಗಾಗಿ ಹುಟ್ಟಿರಬೇಕು ಮತ್ತು ಈ ಡೇಟಿನ ಒಳಗಾಗಿ ಇರಬೇಕಂತ ಒಂದು ಡೇಟ್ ಹೇಳ್ತೀನಿ, ಅದನ್ನು ಇವಾಗ ನೋಡ್ಕೊಳ್ಳಿ. ಸೊ ಆ ಒಂದು ಡೇಟ್ ಇದ್ದವರಿಗೆ ಮಾತ್ರ ಇದು ಎಲಿಜಿಬಲ್ ಅಂತ ಹೇಳ್ಬೋದು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 31 ನವೋದಯ ವಿದ್ಯಾಲಯಗಳಿವೆ ಅಂತ ಕೊಟ್ಟಿದ್ದಾರೆ ಲಿಸ್ಟಲ್ಲಿ. ನೋಡ್ತಾ ಇದ್ದಾರೆ ನವೋದಯ ಇರುವಂಥ ಸೀರಿಯಲ್ ನಂಬರ್ಗಳು ನಮ್ಮೊಂದು ಕರ್ನಾಟಕದಲ್ಲಿ 30+1 ಅಂತ ಕೊಟ್ಟಿದ್ದಾರೆ. 31 ನವೋದಯ ವಿದ್ಯಾಲಯಗಳಿದ್ದಾವೆ. ಒಟ್ಟು ದೇಶದಲ್ಲಿ 631 + 20, ಸೊ 654 ನವೋದಯ ವಿದ್ಯಾಲಯಗಳಿದ್ದಾವೆ ಇಡೀ ದೇಶದಲ್ಲೇ. ನವೋದಯ ವಿದ್ಯಾಲಯಕ್ಕೆ ಅರ್ಜಿ ಸಲ್ಲಿಸ್ಬೇಕಂದ್ರೆ ಒಂದು ಡೇಟನ್ನು ಕೊಟ್ಟಿದ್ದಾರೆ. ಈ ಡೇಟ್ನ ಒಳಗಾಗಿ ಮಗು ಜನಿಸಿರ್ಬೇಕಂತ ಕೊಟ್ಟಿದ್ದಾರೆ. ಸೊ ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಬಾರ್ನ್ ಬಿಫೋರ್ ಅಂತ ಕೊಟ್ಟಿದ್ದಾರೆ ನೋಡಿ. ಮಸ್ಟ್ ನಾಟ್ ಹ್ಯಾವ್ ಬೀನ್ ಬಾರ್ನ್ ಬಿಫೋರ್ ಅಂತ ಕೊಟ್ಟಿದ್ದಾರೆ. ಈ ಡೇಟಿನ ಮುಂಚಿತವಾಗಿ ಜನಿಸಿರಬಾರ್ದು ಅಂತ ಕೊಟ್ಟಿದ್ದಾರೆ. ಈ ಒಂದು ಡೇಟ್ 1/5/2014 ನಂತರ ಜನಿಸಿರುವಂಥ ಮಕ್ಕಳಿಗೆ, ಮತ್ತು ಇಲ್ಲಿ ಕೊಟ್ಟಿರೋ ಈ ಒಂದು ಡೇಟ್ ಒಳಗೆ 31/7/2016 ಈ ಒಂದು ಡೇಟ್ನ ಒಳಗಾಗಿ ಇರುವಂಥ ಮಕ್ಕಳಿಗೆ ಈ ಒಂದು ನವೋದಯ ವಿದ್ಯಾಲಯಕ್ಕೆ ಅರ್ಜಿ ಸಲ್ಲಿಸೋಕ್ಕೆ ಎಲಿಜಿಬಲ್ ಅಂತಲೇ ಹೇಳ್ಬೋದು. ಇದು ಬೇಕಾಗುವಂಥ ಮಗುವಿನ ಆಧಾರ್ ಕಾರ್ಡು, ತಂದೆ ತಾಯಿ ಆಧಾರ್ ಕಾರ್ಡು, ಇದಕ್ಕೆ ನವೋದಯ ಫಾರ್ಮ್ ಬರುತ್ತೆ, ಆ ಸ್ಕೂಲ್ ಕಡೆಯಿಂದ ಬರ್ಸ್ಕೊಂಬಂದಿರಬೇಕು. ಆ ಒಂದು ಸ್ಕೂಲ್ ಕಡೆ ಬರ್ಸ್ಕೊಂಡಿರೋ ಫಾರ್ಮನ್ನು ಅಪ್ಲೋಡ್ ಮಾಡೋದಿರುತ್ತೆ. ಮತ್ತು ಮಗುವಿಂದು ಆಧಾರ್ ಕಾರ್ಡು ಇಲ್ಲಾಂದ್ರೂ ಕೂಡ ನಡೆಯುತ್ತೆ, ಇದ್ದರೂ ಕೂಡ ಇನ್ನೂ ಒಳ್ಳೆಯದು. ಸೊ ಇದ್ದಿಲ್ಲ ಅಂದರೆ ವಾಸ್ತಳ ಆಧಾರದ ಮೇಲೆ ಅದನ್ನು ಅಪ್ಲಿಕೇಶನ್ ಹಾಕೋಕ್ಕೆ ಸಾಧ್ಯ ಇದೆ. ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತ ಒಂದು ವಿಡಿಯೋ ಕೂಡ ಮಾಡಿದ್ದೆ ಕಳೆದ ವರ್ಷ ನಾನು. ಸೊ ಈ ವರ್ಷ ಒಂದು ಕೂಡ ಮಾಡ್ತೇನೆ, ಯಾಕಂದರೆ ವರ್ಷ ಚೇಂಜ್ ಇಟ್ಟಿರ್ತಾರೆ ಸ್ವಲ್ಪ ಅಪ್ಲಿಕೇಶನ್ ಹಾಕಲ್ಲಿ. ಸೊ ಹಾಗಾಗಿ ಈ ವರ್ಷವೂ ಕೂಡ ಈ ಒಂದು ನವೋದಯ ವಿದ್ಯಾಲಯದು 2026-27ನೇ ಸಾಲಿನ ಈ ಒಂದು ನವೋದಯ ವಿದ್ಯಾಲಯ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಮತ್ತು ಮಗುವಿನ ಒಂದು ಸಿಗ್ನೇಚರ್ ಬೇಕಾಗುತ್ತೆ ಫಾರ್ಮಲ್ಲಿ, ಮತ್ತು ಮಗುವಿನ ಫೋಟೋ ಬೇಕು, ಪೇರೆಂಟ್ ಸಿಗ್ನೇಚರ್ ಕೂಡ ಬೇಕಾಗುತ್ತೆ, ತಂದೆ ತಾಯಿ ಮಗು ಸಿಗ್ನೇಚರ್ ಆ ಫಾರ್ಮಲ್ಲಿ ಇರಬೇಕು ಅಂತ ಆಧಾರ್ ಡೀಟೇಲ್ಸ್ ಅಂತ ಕೊಟ್ಟಿದ್ದಾರೆ. ಅಥವಾ ರೆಸಿಡೆಂಟಲ್ ಸರ್ಟಿಫಿಕೇಟ್ ಅವುಗಳಿದೆ ನಿಮಗೆ. ಮಗುವಿನ ಆಧಾರ್ ಕಾರ್ಡ್ ಇಲ್ಲ ಅಂದರೆ ವಾಸಸ್ಥಳ ಪ್ರಮಾಣಪತ್ರ ಇದ್ದರೆ ಸಾಕು, ನಿಮಗೆ ಅರ್ಜಿಯನ್ನು ಸಲ್ಲಿಸೋಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ನವೋದಯ ವಿದ್ಯಾಲಯ ಎಕ್ಸಾಮ್ ಎಲ್ಲ ಒಂದು ಲ್ಯಾಂಗ್ವೇಜ್ನಲ್ಲಿ ಇರುತ್ತೆ ಅಂತ ಹೇಳ್ಬೋದು. ನಮ್ಮ ಕರ್ನಾಟಕದಲ್ಲಿ ಎಷ್ಟು ಲ್ಯಾಂಗ್ವೇಜಲ್ಲಿ ನಡೆಸ್ತಾರೆ ಅಂತ ಲಿಸ್ಟನ್ನು ಕೊಟ್ಟಿದ್ದಾರೆ ನೋಡಿ. ಹಿಂದಿ, ಇಂಗ್ಲೀಷು, ಕನ್ನಡ, ತೆಲುಗು, ಮರಾಠಿ, ಉರ್ದು, ಮಲಯಾಳಂ, ತಮಿಳು ಇಷ್ಟು ಭಾಷೆಗಳಲ್ಲಿ ನಮ್ಮೊಂದು ಕರ್ನಾಟಕದಲ್ಲಿ ಈ ಒಂದು ಪೇಪರ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಅಂದರೆ ನಾವು ಯಾವೊಂದು ಅಪ್ಲಿಕೇಶನ್ ಹಾಕುವಾಗ ಯಾವೊಂದು ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊತೀವೋ ಆ ಒಂದು ಲ್ಯಾಂಗ್ವೇಜಿನಲ್ಲಿ ನಿಮಗೆ ಪೇಪರ್ ಬರುತ್ತೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಅಲ್ಲಿ ಆ ಒಂದು ರಾಜ್ಯದ ಒಂದು ಲ್ಯಾಂಗ್ವೇಜ್ ಪ್ರಾದೇಶಿಕ ಭಾಷೆ ಕೂಡ ಲಭ್ಯ ಇರುತ್ತೆ. ಮತ್ತು ಈ ಒಂದು ಎಕ್ಸಾಮನ್ನು ಯಾವ ರೀತಿ ನಡೆಸ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಪ್ಯಾಟರ್ನು. ಒಟ್ಟು 80 ಕ್ವಶನ್ಸ್ ಇರ್ತವೆ ನಿಮಗೆ. 80 ಕ್ವಶನ್ಗೆ 100 ಮಾರ್ಕ್ಸನ್ನು ಕೊಡಲಾಗುತ್ತೆ. ಒಟ್ಟು 2 ತಾಸು ನಿಮಗೆ ಸಮಯಾವಕಾಶ ಇರುತ್ತೆ. ಇದರಲ್ಲಿ ಮೆಂಟಲ್ ಎಬಿಲಿಟಿ ಟೆಸ್ಟು ಹಾಗೂ ಅರ್ಥಮೆಟಿಕ್ ಟೆಸ್ಟು, ಲ್ಯಾಂಗ್ವೇಜ್ ಟೆಸ್ಟು ಈ ರೀತಿಯಾಗಿ 3 ಥರ ಕೊಟ್ಟಿರ್ತಾರೆ. ಸೊ ಅತಿ ಹೆಚ್ಚು ಅಂಕ ಇರೋದು ಮೆಂಟಲ್ ಎಬಿಲಿಟಿಗೆ 40 ಮಾರ್ಕ್ಸ್ ಇದೆ, ಅರ್ಥಮೆಟಿಕ್ ಟೆಸ್ಟಿಗೆ 20, ಲ್ಯಾಂಗ್ವೇಜ್ ಟೆಸ್ಟಿಗೆ 20, ಒಟ್ಟು 80 ಕ್ವಶನ್ ಇರ್ತವೆ. ಒಟ್ಟು 100 ಮಾರ್ಕ್ಸ್ ಇರುತ್ತೆ 2 ತಾಸಿನಲ್ಲಿ. ಎಲ್ಲವೂ ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗೆ ಇರ್ತವೆ, ಟಿಕ್ ಮಾಡೋದಿರುತ್ತೆ, ಅದೇ ರೀತಿ ಬರೆಯೋದಿರೋದಿಲ್ಲ. ಹಾಗೂ ಇಲ್ಲಿ ಕೊಟ್ಟಿರುವಂಥ ಡೇಟ್ ನೋಡಿ, ಈ ಒಂದು ಡೇಟಿಗೆ ಎಕ್ಸಾಮ್ ನಡೆಸ್ತೀವಿ ಅಂತ ಕೊಟ್ಟಿದ್ದಾರೆ. ಇದರಲ್ಲಿ ಬದಲಾವಣೆ ಕೂಡ ಆಗ್ಬೋದು, ಯಾಕಂದರೆ ಡೇಟ್ ಲಾಸ್ಟ್ ಡೇಟ್ ಎಕ್ಸ್ಟೆಂಡ್ ಮಾಡಿದ್ದಾರೆ ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು. ಸೊ ಇದನ್ನು ಕೂಡ ಎಕ್ಸ್ಟೆಂಡ್ ಆಗ್ಬೋದು, ಆಗದೇ ಇರ್ಬೋದು. 19ನೇ ತಾರೀಕು ಡಿಸೆಂಬರ್ನಲ್ಲಿ ಈ ಒಂದು ಎಕ್ಸಾಮನ್ನು ನಡೆಸ್ತೀವಿ ಅಂತ ಕೊಟ್ಟಿದ್ದಾರೆ. ನಮ್ಮದರಲ್ಲಿ ಕರ್ನಾಟಕ ಕೂಡ ಒಳಗೊಂಡಿದೆ. ಸೊ ಕೆಲವೊಂದು ಸ್ಟೇಟ್ಗಳಿಗೆ ಮಾತ್ರ ಈ ಒಂದು ಡೇಟನ್ನು ಅನೌನ್ಸನ್ನು ಮಾಡಿದ್ದಾರೆ. ಮಿಕ್ಕುಳಿದ ಬೇರೆ
ಒಂದು ಸ್ಟೇಟ್ಗಳಿಗೆ ಈ ಒಂದು ದಿನಾಂಕ ಏಪ್ರಿಲಲ್ಲೂ ಕೂಡ ನಡೆಸ್ತೀವಿ ಅಂತ ಕೂಡ ಕೊಟ್ಟಿದ್ದಾರೆ. ಸೊ 26ರಲ್ಲಿ ನಿಮಗೆ ಈ ಒಂದು ಪ್ರವೇಶ ದೊರೆಯುತ್ತೆ ಅಂತ ಹೇಳ್ಬೋದು. ಇದಿರೋದೇ 26, 27ನೇ ಸಾಲಿನ ಒಂದು ನವೋದಯ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಅರ್ಜಿ ಸಲ್ಲಿಸುವ ಒಂದು ವೆಬ್ಸೈಟ್ ಬಂದು ಇದೆ ನೋಡಿ, navodaya.gov.in ಅಂತ. ಇದನ್ನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ನೋಡ್ಕೊಳ್ಳಿ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿ ಒಂದು ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಇದಿಷ್ಟು ಈ ಒಂದು ನವೋದಯ ವಿದ್ಯಾಲಯದ 6ನೇ ತರಗತಿ ವಿದ್ಯಾರ್ಥಿಗಳಿಗೆ ಪ್ರವೇಶಕ್ಕಾಗಿ ಆನ್ಲೈನ್ ಮುಖಾಂತರ ಅರ್ಜಿ ಆಹ್ವಾನ ಆಗಿರೋ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅಂದ್ಕೊತೀನಿ. ಇದರ ರಿಲೇಟೆಡ್ ಆಗಿ ಏನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.